ನನ್ನ ಹೆಸರು ಚಿಕ್ಕೇಗೌಡ ಅಂತ, ಚನ್ನಪಟ್ಟಣದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ, ಈಗ ನಾವು ಸಾವಿರಾರು ಜನ್ಮ ಎತ್ಕೊಂಡು ಮನುಷ್ಯ ಜನ್ಮ ಪಡ್ಕೊಂಡಿದ್ದೀವಿ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಜನ್ಮ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಜನ್ಮ ಅಂತಾರೆ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ನಮ್ಮ ಮೊದಲನೇ ಜನ್ಮ ಯಾವ ಆಧಾರದ ಮೇಲೆ ಆಗುತ್ತೆ ಅಂತ, ಅಂದರೆ ಅದಕ್ಕೆ ಮುಂಚೆ ನಾವು ಯಾವುದೇ ಕರ್ಮ ಮಾಡಿರಲ್ಲ. ಹಾಗಾಗಿ ಯಾವ ಆಧಾರದ ಮೇಲೆ ಆಗುತ್ತೆ, ಯಾವ ಜನ್ಮ ಆಗುತ್ತೆ ಅಂತ ಗುರುಗಳೇ ತಿಳಿಸ್ಕೊಡಿ ಗುರುಗಳೇ. ಏನಂದರೆ, ಸಾವಿರಾರು ಜನ್ಮಗಳು ಎತ್ತಿದ ಮೇಲೆ ಮನುಷ್ಯ ಜನ್ಮ ಅಂತೇನಿದೆ ಅದು ಸುಳ್ಳು. ಮೊದಲೇದು, ಜನ್ಮಕ್ಕೆ ಇದೇ ಕಾರಣ ಅಂತ ಇಲ್ಲ. ಈಗ ನೆಕ್ಸ್ಟ್ ಜನ್ಮವು ಮನುಷ್ಯ ಜನ್ಮವೇ ಆಗಬಹುದು. ಆತ್ಮ ಈ ದೇಹ ಬಿಟ್ಟ ನಂತರ ತಕ್ಷಣಕ್ಕೆ ಕೆಲವು ಸರಿ ದೇಹ ಸಿಗಬಹುದು, ಗರ್ಭ ಸಿಗಬಹುದು, ಸಿಗದೆ ಹೋಗ್ಬೋದು. ಹಾಗೆ ಸಿಗದೇ ಇದ್ದಾಗ ಅದು ಹುಡುಕಾಡ್ತಾ ಇರ್ತದೆ. ಪ್ರತಿ ಬಾರಿ ಜನ್ಮ ಎತ್ತಬೇಕಾದ್ರೆ ಅದಕ್ಕೊಂದು ಕಾರಣ ಜನ್ಮ ಇದೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕಾರಣ ಜನ್ಮ. ಏನು? ಆತ್ಮ ನಿರ್ಧಾರ ಮಾಡ್ತದೆ, ಈ ಜನ್ಮದಲ್ಲಿ ಹುಟ್ಟಿ ನಾನು ಇಂಥ ಕೆಲಸಗಳನ್ನು ಮಾಡಬೇಕು, ಹೀಗೆ ಬದುಕಬೇಕು, ಹೀಗೆಲ್ಲ ಸುಖವನ್ನು ಅನುಭವಿಸಬೇಕು, ಹೀಗೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂತ ಆತ್ಮ ನಿರ್ಧಾರ ಮಾಡಿ ಅದಕ್ಕೆ ತಕ್ಕಂತಹ ಗರ್ಭವನ್ನು ಹುಡುಕಿ ಸೇರ್ತದೆ. ಆದರೆ ಸೇರಿದ ಮೇಲೆ ಆ ತಂದೆ ತಾಯಿಯ ಪರಿಣಾಮ, ಅವರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಪರಿಣಾಮಕ್ಕೆ ಅದು ಕೂಡ ಒಳಗಾಗೋಕ್ಕೆ ಶುರುವಾಗ್ತದೆ ಗರ್ಭಕ್ಕೆ ಸೇರಿದ ನಂತರ. ಆ ಗರ್ಭದಿಂದ ಹೊರಗೆ ಬಂದಾಗ ಹೊರಗಿನ ಪ್ರಕೃತಿಯ ಪ್ರಭಾವಕ್ಕೆ ಕೂಡ ಅದು ಒಳಗಾಗ್ತದೆ. ಹಾಗಾಗಿ ನಾನು ಹುಟ್ಟಿನ ಕಾರಣ ಗೊತ್ತಿಲ್ಲದೆ ಅದು ಇನ್ಯಾವುದೋ ರೀತಿಯಾಗಿ ಜೀವನ ಮಾಡ್ತದೆ. ಹಾಗಾಗಿ ಯಾರ್ದೂ ಕೂಡ ಕೆಟ್ಟ ಜನ್ಮ ಅಥವಾ ಒಳ್ಳೆಯ ಜನ್ಮ ಅಂತಿಲ್ಲ. ನಾವು ಎಲ್ಲಿ ಹುಟ್ಟುತ್ತಾ ಇದ್ದೀವಿ, ಹೇಗೆ ಹುಟ್ಟುತ್ತಾ ಇದ್ದೀವಿ, ಹುಟ್ಟಿದ ನಂತರದಲ್ಲಿ ನಾವು ಯಾವುದರ ಪ್ರಭಾವಕ್ಕೆ ಒಳಗಾಗ್ತೀವೋ ಅದಕ್ಕೆ ತಕ್ಕಂತೆ ನಮ್ಮ ಜೀವನಗಳು ಬದಲಾಗ್ತಾ ಹೋಗ್ತದೆ. ಹಾಗೆ ಬದಲಾಗದೆ ಅಥವಾ ಹಾಗೆ ಬದಲಾದರೂ ಕೂಡ ಅದಾದಮೇಲೆ ಆ ಆತ್ಮ ಯೋಚನೆ ಮಾಡಬೇಕು. ಏನು? ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾರು ಅನ್ನುವ ಪ್ರಶ್ನೆ ಏನಿದೆ, ಈ ಪ್ರಶ್ನೆಯನ್ನು ಕೇಳ್ಕೊಳ್ಳೋಕೆ ಶುರು ಮಾಡಬೇಕು. ಇದು ನಿಜವಾದ ಆಧ್ಯಾತ್ಮಿಕವಾದ ದಾರಿ. ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೀನಿ, ಈ ದೇಹ ಬಿಟ್ಟ ನಂತರ ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ, ಹೀಗೆ ಪ್ರಶ್ನೆ ಕೇಳ್ಕೊಳ್ಳೋಕೆ ಶುರು ಮಾಡಿದಾಗ ಆಗುವಂಥದ್ದೇ ಸೆಲ್ಫ್ ರಿಯಲೈಸೇಷನ್. ನಾನು ಯಾರು ಅನ್ನುವ ಪೂರ್ಣವಾದ ಸ್ವರೂಪದ ಅರ್ಥ ಆಗೋಕ್ಕೆ ಶುರುವಾಗ್ತದೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ, ಎನ್ಲೈಟನ್ಮೆಂಟ್ ಅಂತ ಕರೀತಾರೆ, ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಕರೀತಾರೆ. ಈಗ ಆದಾಗ ಎಲ್ಲಿಂದ ನಾನು ಬಂದೆ, ಈಗ ನೆಕ್ಸ್ಟು ನಾನು ಏನಾಗಬೇಕಾಗಿದೆ ಅಂತ ಕಾನ್ಷಿಯಸ್ಲಿ ಜನ್ಮ ಎತ್ತಕ್ಕೆ ಶುರು ಮಾಡ್ತೀರಿ. ಆಧ್ಯಾತ್ಮಿಕದಲ್ಲಿ ಹೆಚ್ಚು ತೊಡಗಿದಾಗ ಕಾನ್ಷಿಯಸ್ಲಿ ಆತ್ಮ ಈಗ ನಿರ್ಧಾರ ಮಾಡ್ತು, ಆದರೆ ಗರ್ಭಕ್ಕೆ ಸೇರಿದ ತಕ್ಷಣ ಅದು ಮರ್ತು ಹೋಗ್ತದೆ, ಕಾನ್ಷಿಯಸ್ನೆಸ್ ಹೋಗ್ಬಿಡ್ತದೆ. ಆದರೆ ಯಾವಾಗ ಆಧ್ಯಾತ್ಮಿಕದಲ್ಲಿ ಹೆಚ್ಚು ತೊಡಗ್ತೀರಿ, ಸೆಲ್ಫ್ ರಿಯಲೈಸೇಷನ್ ಆಗ್ತದೆ, ಮುಂದಿನ ಜನ್ಮ ಬೇಕು ಅಂತಿದ್ರೆ ಕಾನ್ಷಿಯಸ್ಲಿ ಇನ್ನೊಂದು ಜನ್ಮಕ್ಕೆ ಹೋಗ್ತೀರಿ, ಅಥವಾ ಪೂರ್ಣವಾಗಿ ಜನ್ಮವೇ ಇಲ್ಲದಂತ ಇರ್ತೀರಿ. ಹಾಗಿದ್ದಾಗ ಎಲ್ಲಿಂದ ಬಂದೆ, ಏನಾಗಬೇಕು, ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಹಿಂದೆ ಆತ್ಮಗಳು ಹೇಗೆ ಹುಡ್ತು, ಹೇಗೆಲ್ಲ ಆಯಿತು ಅಂತ ತಿಳಿಬೇಕಾದ್ರೆ ಇದನ್ನು ವಿವರಣೆ ಕೊಡೋದಕ್ಕಿಂತ ನಾವುಗಳೇ ಸೆಲ್ಫ್ ರಿಯಲೈಸೇಷನನ್ನು ಮಾಡಿಕೊಂಡಾಗ ನಾನು ಎಲ್ಲಿಂದ ಬಂದೆ, ಹಿಂದೆ ಏನಾಗಿದ್ದೆ, ಮುಂದೆ ಏನಾಗೋದಿದೆ, ಇವತ್ತು ನಾನು ಏನು ಮಾಡಬೇಕಾಗಿದೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಬರ್ತದೆ. ಗುರು ಯಾವಾಗಲೂ ನೀನು ಎಲ್ಲಿಂದ ಬಂದಿದ್ದೀಯೆ, ನೀನು ಯಾರು, ನೀನು ಏನು ಮಾಡಬೇಕಾಗಿದೆ ಅನ್ನೋ ಉತ್ತರ ಕೊಟ್ಬಿಟ್ರೆ ಆಗ ನಿನ್ನ ಜನ್ಮಕ್ಕೆ ಮುಗಿದೋಯ್ತು. ಅಲ್ಲಿಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಗಿದೋಯ್ತು. ಆಗ ನೀನು ಮಾಡುವಂಥದ್ದೇನೂ ಇಲ್ಲ. ಗುರು ಬಯಸೋದು ನೀನೇ ಹುಡುಕಬೇಕು. ನೀನು ಹುಡುಕೋದಕ್ಕೆ ಈ ಮಾತುಗಳು ಟಾರ್ಚ್ ಆಗಿದೆ. ಹೀಗೆ ಹುಡುಕ್ಲಿಕ್ಕೆ ಈ ಮಾತುಗಳು ಪ್ರೇರಣೆ ಆಗಿದೆ. ಆದರೆ ಇದೇ ಉತ್ತರವಾಗಬಾರ್ದು. ಈ ಉತ್ತರವನ್ನೇ ಇಟ್ಕೊಂಡು ನಾನು ಇನ್ನೇನು ಮಾಡುವಂಥದ್ದಿಲ್ಲ, ಗುರುಗಳೇ ಎಲ್ಲ ಹೇಳಾಗೋಗಿದೆ ಅಂತ ಹೇಳಿದ್ರೆ ಆಗ ನಿನ್ನ ಸಾಧನೆಗೆ ಅರ್ಥವೇ ಇಲ್ದಾಗ ಆಗ್ತದೆ. ಹಾಗಾಗಿ ನಮ್ಮ ಆಸೆ, ಈ ಜನ್ಮದಲ್ಲೇ ಚಿಕ್ಕೇಗೌಡ ನಾನು ಯಾರು, ನಾನು ಎಲ್ಲಿಂದ ಬಂದೆ ಅನ್ನುವಂಥ ಸೆಲ್ಫ್ ರಿಯಲೈಸೇಷನನ್ನು, ಅರ್ಥಾತ್ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವಂತಹ ಸಾಮರ್ಥ್ಯವನ್ನು ಗಳಿಸಲಿ ಅಂತ ನಾವು ಕೂಡ ಬಯಸ್ತೀವಿ. ಆಧ್ಯಾತ್ಮದ ಅಂತಿಮ ಗುರಿ ಏನು? ಮೋಕ್ಷನ, ಶಾಂತಿನ, ಅಥವಾ ಅರಿವ?
ಅಥವಾ ಧ್ಯಾನ ಮಾಡಲಿಕ್ಕೆ ಮುಖ್ಯವಾಗಿರೋದು ಜಾಗನ ಅಥವಾ ಪರಿಸ್ಥಿತಿನ? ಧ್ಯಾನ ಮಾಡೋದಕ್ಕೆ ಜಾಗ ಇಂಪಾರ್ಟೆಂಟ್ ಆಗುತ್ತೋ ಅಥವಾ ನಾವಿರೋ ಪರಿಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೋ? ಪರಿಸ್ಥಿತಿ ಇಂಪಾರ್ಟೆಂಟ್ ಆಗ್ತದ ಅಂದರೆ ಅರ್ಥ ಅಂದರೆ ಸಮಯ. ಹಾಂ. ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಒಂದು ನಿಖರವಾದ ಸಮಯವನ್ನು ಧ್ಯಾನಕ್ಕೆ ಅಂತ ಇಡಬೇಕು ಅಂತ. ಕೆಲವು ಸಮಯ ಪರಿಸ್ಥಿತಿ ಅಲ್ಲ, ಸಮಯ. ಹಾಂ. ಹಾಂ. ಆ ಸಮಯ ಕೆಲವು ಟೈಮ್ ಆಗಲ್ಲ. ಮಾರ್ನಿಂಗು ನಮ್ಮದೇ ಸಮಯ ಇರುತ್ತೆ, ಎನಿ ಟೈಮ್ ನಾವು ಯಾವಾಗ ಹೇಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಮಯ ಸ್ಟಾರ್ಟ್ ಆಗುತ್ತೆ. ಕೆಲವು ಟೈಮ್ ಈವ್ನಿಂಗ್ ಆಗಲ್ಲ, ನೈಟು ಆಗಲ್ಲ. ಆವಾಗ ಬ್ರೇಕ್ ಆಗುತ್ತಲ್ಲ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಅಧ್ಯಾತ್ಮದ ನಿಜವಾದ ಉದ್ದೇಶವೇ ಮೋಕ್ಷ. ನಾನು ಶಿವನನ್ನು ನೋಡಬೇಕು, ನಾನು ವಿಷ್ಣುವನ್ನು ನೋಡಬೇಕು, ನಾನು ಬ್ರಹ್ಮನನ್ನು ನೋಡಬೇಕು. ಇದು ನಿಜವಾದ ಆಧ್ಯಾತ್ಮಿಕ ಉದ್ದೇಶ ಅಲ್ಲ. ಹಿಂದೆ ಶಂಕರರು ಬರೋದಕ್ಕಿಂತ ಮುಂಚೆ, ಆದಿ ಶಂಕರಾಚಾರ್ಯರು ಬರೋದಕ್ಕಿಂತ ಮುಂಚೆ ಹೇಳ್ತಿದ್ರಂತೆ, ಏನು, ನನಗೆ ಸ್ವರ್ಗ ಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ರಂತೆ, ನಾನು ದೇವರನ್ನು ನೋಡಬೇಕು ಅಂತ. ಆದರೆ ಶಂಕರರು ಒಂದು ಅದ್ಭುತವಾದ ಕಾನ್ಸೆಪ್ಟ್ ಎಲ್ರಿಗೂ ಕೊಟ್ಟರು. ಏನಂದರೆ, ನಮ್ಮ ಗುರಿ ಯಾವುದು ಅಂದರೆ ಮೋಕ್ಷ. ನಮಗೆ ಸ್ವರ್ಗನೂ ಅಲ್ಲ, ಇನ್ನೇನನ್ನೂ ಬಯಸೋದು ಅಲ್ಲ. ನಾವೇನು ಹುಟ್ಟಿದ್ದೀವಿ ಇದೆಲ್ಲ ದುಃಖಗಳಿಂದ, ಎಲ್ಲ ರೀತಿಯ ಜಂಜಾಟಗಳಿಂದ ಮುಕ್ತಿಯನ್ನು, ಈ ದೇಹದಿಂದನೇ, ಈ ಕರ್ಮಗಳಿಂದನೇ ಪೂರ್ಣವಾದ ಮುಕ್ತಿಯನ್ನು ಬಯಸೋದೇ, ಅರ್ಥಾತ್ ಮೋಕ್ಷವನ್ನು, ಕೈವಲ್ಯವನ್ನು ಪಡೆಯುವಂಥದ್ದೇ ನಮ್ಮ ಅಲ್ಟಿಮೇಟ್ ಗೋಲ್ ಅನ್ನೋದನ್ನು ಶಂಕರರು ಹಾಕ್ಕೊಟ್ರು ಒಂದು ರೀತಿಯಾಗಿ. ಹಾಗಾಗಿ ಅಲ್ಲಿಂದ ವಿಶೇಷವಾಗಿ ಆಧ್ಯಾತ್ಮಿಕ ಪ್ರತಿಯೊಬ್ಬ ಜಿಜ್ಞಾಸು ಅವನ ಪ್ರಶ್ನೆ, ನನಗೆ ಮೋಕ್ಷ ಹೇಗೆ, ಈ ಮೋಕ್ಷ ಪಡಿಬೇಕಾದ್ರೆ ಈ ಬಂಧನಗಳಿಂದ ಮುಕ್ತಿಯನ್ನು ಪಡೆಯೋದು ಹೇಗೆ, ಹೀಗೆ ಪಡಿಬೇಕಾದ್ರೆ ಏನನ್ನು ಮಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನೇ ಪ್ರಶ್ನೆಗಳನ್ನೇ ಕೇಳ್ಕೊಂಬಂದಿದ್ದಾರೆ. ಹೀಗೆ ಮಾಡಬೇಕಾದ್ರೆ, ಈ ಮೋಕ್ಷವನ್ನು ಪಡಿಬೇಕಾದ್ರೆ ಪ್ರತಿನಿತ್ಯ ನೋಡಪ್ಪ, ಎಲ್ಲರೂ ಹೇಳ್ತಾರೆ ನನಗೆ ಧ್ಯಾನ ಮಾಡೋದಕ್ಕೆ ಈ ಬೆಳಗಿನ ಸಮಯ ನನಗೆ ಕಷ್ಟ, ಅಥವಾ ಸಂಜೆ ಸಮಯ ಆಗಲ್ಲ. ನೀವು ಯಾವ ಕಾರಣ ಹುಡುಕ್ತಾ ಇದ್ದೀರಿ ಅಂದರೆ, ಈಗ ಆಗಲ್ಲ, ಈ ಟೈಮ್ ಆಗಲ್ಲ ಅನ್ನೋ ಕಾರಣ ಹುಡುಕ್ತಾ ಇದ್ದೀರಿ. ನಿಮ್ಗೆ ಇದೇ ಪ್ರಶ್ನೆ ಕೇಳಿದ್ರೆ, ನಿನಗೆ 1,00,000 ಸಂಬಳ, ಬೆಳಗ್ಗೆ 5 ಗಂಟೆಗೆ ನಮ್ಮ ಆಫೀಸಿಗೆ ಬರಬೇಕು, ಏನು ಮಾಡ್ತೀವಿ ಅವಾಗ? ಏನೇ ಕಷ್ಟ ಆಗಲಿ ನಾವು ಹೋಗೇ ಹೋಗ್ತೀವಿ ಅಲ್ವಾ? 1,00,000 ಒಪ್ಪಿಲ್ಲ ಅಂದರೆ 10,00,000 ಅಂದ್ರೆ ಅಂತೂ 100% ಒಪ್ತೀವಿ. 10,00,000 ಒಪ್ಪಲಿಲ್ಲ, 1 ಕೋಟಿ ಪ್ಯಾಕೇಜ್ ಅಂತ ಹೇಳಿದ್ರೆ ಒಪ್ಪೇ ಹೋಗ್ತೀವಿ. 5 ಗಂಟೆಗೆಲ್ಲ, ಬೇಕಿದ್ರೆ 3 ಗಂಟೆಗೆ ಹೋಗ್ತೀವಿ. 3 ಗಂಟೆಗೇನು, ಇಡೀ ರಾತ್ರಿ ಕೆಲಸ ಮಾಡೋರು ನೋಡ್ತಾ ಇದ್ದೀವಿ. ಬೆಳಗ್ಗೆ ರಾತ್ರಿ 9 ಗಂಟೆಗೆ ಹೋದರೆ ಬೆಳಗ್ಗೆ 9 ಗಂಟೆಗೆ ವಾಪಸ್ ಮನೆಗೆ ಹೋಗ್ತಾರೆ. ಆ ಥರದವ್ರನ್ನೂ ನೋಡ್ತಾ ಇದ್ದೀವಿ. ಅಲ್ಲ, ಇದ್ಯಾವುದೂ ತಪ್ಪಲ್ಲ. ನಮ್ಮ ವಿಚಾರದಲ್ಲಿ ನೀವು ಇದು ತಪ್ಪು ನಾವು ಹೇಳೋದೇ ಇಲ್ಲ. ಆದರೆ ಸರಿ ಮಾಡ್ಕೊಳ್ಳೋದಿದೆ. ಏನು, ಬೆಳಗ್ಗೆ ಅಟ್ಲೀಸ್ಟ್ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಿ ಅದಕ್ಕಿಂತ ಇನ್ನೊಂದು 20 ನಿಮಿಷ ಮುಂಚೆ ಎದ್ದೇಳಿ. 8 ಗಂಟೆಗೆ ಎದ್ದೇಳ್ತಾ ಇದ್ದರೆ 7:15 ಎದ್ದು ಅಲ್ಲೇ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡಿ. ಧ್ಯಾನ ಮಾಡೋದಕ್ಕೆ ನಿರ್ದಿಷ್ಟವಾದ ಒಂದೇ ಸಮಯ ಅಂತ ಇಲ್ಲ. ಆದರೆ ನಮ್ಮ ಮನಸ್ಸು ಆ ಪಕ್ವತೆ, ನಮ್ಮ ಮನಸ್ಸಿಗೆ ಆ ಡಿಸಿಪ್ಲಿನ್, ಸಂಸ್ಕಾರ ಕೊಡಬೇಕಾಗಿರೋ ಕಾರಣಕ್ಕೆ ಈ ಸಮಯದಲ್ಲೇ ಕೂರಬೇಕು ಅಂತ ಮನಸ್ಸಿಗೆ ಬರಬೇಕು, ಆ ಡಿಸಿಪ್ಲಿನ್ ಬರಬೇಕು. ಆ ಕಾರಣಕ್ಕಾಗಿ ಒಂದು ನಿರ್ದಿಷ್ಟ ಸಮಯ ಇಟ್ಕೊಳ್ಳಿ ಅಂತ ಹೇಳೋದು. ಆದರೆ ದಿನದ 24 ಗಂಟೆನಲ್ಲಿ ಯಾವಾಗ ಬೇಕಾದರೂ ಧ್ಯಾನದಲ್ಲಿ ಕೂರಬಹುದು. ಆದರೆ ದಿನದಲ್ಲಿ ಒಂದು ಬಾರಿ ಆದರೂ ನಿರ್ದಿಷ್ಟ ಸಮಯದಲ್ಲಿ ಕೂರೋದನ್ನು ಅಭ್ಯಾಸ ಮಾಡಿ. ಆಗ ಮನಸ್ಸಿಗೆ ಗೊತ್ತಿಲ್ಲದೆ ನೀವು ಚೌಕಟ್ಟು ಹಾಕೋಕ್ಕೆ ಶುರುವಾಗ್ತೀರಿ. ಅದೇನು ಇದುವರೆಗೆ ಕುಣಿದಾಡ್ತಾ ಇದೆಯಲ್ಲ, ಇದುವರೆಗೆ 10 ಜಾಗಗಳ ಕಡೆಗೆ ಹೋಗಿ ಅಲಿತಾ ಇದೆಯಲ್ಲ, ಹಾಗೆ ಅಲಿದೇ ಇರೋ ಹಾಗೆ ನಾವು ನೇರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗೆ ಕಂಟ್ರೋಲ್ ಮಾಡಿದರೆ ನಾವು ಮುಂದಿನ ದಿನಕ್ಕೆ ನಿಮ್ಮನ್ಸಿಗೆ ಸೇರಬೇಕಾಗ್ತದೆ. ಅಷ್ಟು ವಿಚಿತ್ರವಾದ ಆಲೋಚನೆ ಬರೋಕ್ಕೆ ಶುರುವಾಗ್ತದೆ. ಹಾಗಾಗಿ ಆ ಮನಸ್ಸಿಗೆ ಗೊತ್ತಿಲ್ಲದೆ ಒಂದು ಚೌಕಟ್ಟು ಹಾಕೋಕ್ಕೆ ಶುರು ಮಾಡಬೇಕು. ಅದೇನು? ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ಅಂದರೆ, ಈ ಸಮಯಕ್ಕೆ ನಾನು ಮೆಡಿಟೇಷನ್ ಮಾಡಬೇಕು, ಈ ಸಮಯದಲ್ಲಿ ನಾನು ಸ್ನಾನ ಮಾಡಬೇಕು, ಈ ಸಮಯದಲ್ಲಿ ನಾನು ಎದ್ದು ಆಫೀಸ್ಗೆ ಹೋಗಬೇಕು. ಈ ಡಿಸಿಪ್ಲೀನನ್ನು ಆ ಮನಸ್ಸಿಗೆ ಹಾಕಿದಾಗ ಅದಕ್ಕೆ ಗೊತ್ತಿಲ್ಲದೆ ಒಂದು ಸರ್ಕಲ್ ಹಾಕೋಕ್ಕೆ ಶುರು ಮಾಡ್ತೀವಿ. ಹಾಗೆ ಧ್ಯಾನವೂ ಕೂಡ ಒಂದು ನಿರ್ದಿಷ್ಟ ಸಮಯಕ್ಕೆ ಒಮ್ಮೆ ಮಾಡಿ, ಇನ್ನು 23 ಗಂಟೆ ಯಾವಾಗಲೇ ನಿಮಗೆ 10 ನಿಮಿಷ ಸಮಯ ಸಿಕ್ತು, ಬಸ್ನಲ್ಲಿ ಹೋಗ್ತಾ ಸಮಯ ಸಿಕ್ತು, ಟ್ರೈನಲ್ಲಿ ಹೋಗ್ತಾ ಸಮಯ ಸಿಕ್ತು, ಬೈಕ್ನಲ್ಲಿ ಹೋಗ್ತಾ ಮಾತ್ರ ಸಮಯ ಮಾಡ್ಕೋಬಾರ್ದು. ಇನ್ನು ಯಾವುದೇ ಸಮಯದಲ್ಲಿ ಕೂಡ ಸಮಯ ಸಿಕ್ಕಾಗ ನೀವು ಧ್ಯಾನಕ್ಕೆ ಆಗಾಗ ಕೂರ್ತಾ ಇದ್ದರೆ ಮನಸ್ಸು ವೇಗವಾಗಿ ಆ ಧ್ಯಾನದ ಉನ್ನತ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ.
ಆದರೆ ದಿನದಲ್ಲಿ ಒಮ್ಮೆನಾದರೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಧ್ಯಾನಕ್ಕೆ ಕೂರುವ ಅಭ್ಯಾಸವನ್ನು ಮಾಡಿದ್ರೆ ಮನಸ್ಸಿಗೆ ಒಂದು ಸಂಸ್ಕಾರ, ಒಂದು ಡಿಸಿಪ್ಲಿನನ್ನು ಹೇಳ್ಕೊಟ್ಟಾಗ ಆಗ್ತದೆ. ಆದರೆ ನಾವು ಕಾರಣ ಹುಡುಕ್ತಾ ಇದ್ರೆ ನಂಗೆ ಈ ಸಮಯ ಆಗಲ್ಲ, ಆ ಸಮಯ ಆಗಲ್ಲ ಅಂತ ಹೇಳ್ತಾನೇ ಇದ್ದರೆ ಇನ್ಯಾವಾಗಲೂ ಸಮಯ ಆಗೋದೇ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡಿ. ದಿನದಲ್ಲಿ ಇಷ್ಟು ಸಮಯ ನಾನು ಮೆಡಿಟೇಷನ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿ. ಅದಕ್ಕೆ ತಕ್ಕಂಥ ಆನ್ಸರ್ಗಳು ಸಿಗ್ತವೆ. ನನಗೆ ಆಗಲ್ಲ ಅನ್ನೋದನ್ನೇ ಹೆಚ್ಚು ಹುಡುಕೋಕ್ಕೆ ಶುರು ಮಾಡಿ. ಅದಕ್ಕೆ ಸಿಕ್ಕಾಬಟ್ಟೆ ಕಾರಣಗಳು ಸಿಗ್ತವೆ. ನಾವು ಏನು ಯೋಚನೆ ಮಾಡ್ತೀವಿ ಅದೇ ಆಗೋದಲ್ವಾ. ಹಾಗಾಗಿ ನಮಗೆ ಬೇಕು ಅನ್ನೋ ಕಾರಣಗಳು ಹುಡುಕಿ ಅದಕ್ಕೆ ಸಮಂಜಸವಾದ ಉತ್ತರ ಬರ್ತದೆ. ನನಗೆ ಈ ಸಮಯ ಆಗಲ್ಲ ಅಂತ ಹುಡುಕೋಕ್ಕೆ ಶುರು ಮಾಡಿ, ಇಡೀ 24 ಗಂಟೆಯಲ್ಲಿ 1 ನಿಮಿಷವೂ ನಿಮಗೆ ಧ್ಯಾನ ಮಾಡೋಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ ನೀವೇ ಹುಡುಕೊಳ್ಳಿ, ಎಸ್ ಇಂಥ ಸಮಯ ನನಗೆ ಸರಿಯಾದದ್ದು. ಆ ನಿರ್ದಿಷ್ಟ ಸಮಯದಲ್ಲಿ ಕನಿಷ್ಠ 24 ನಿಮಿಷನಾದರೂ ಮೆಡಿಟೇಷನ್ಗೆ ಕೂರುವ ಅಭ್ಯಾಸವನ್ನು, ಧ್ಯಾನದಲ್ಲಿ ಇರುವ ಅಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿ. ನಮ್ಮ ಜೀವನದಲ್ಲಿ ಏನನ್ನು ತಿಳ್ಕೊಂಡ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀನು ಯಾರು ಅಂತ ತಿಳ್ಕೊಂಡ್ರೆ, ಎಲ್ಲಿಂದ ಬಂದೆ ಅಂತ ತಿಳ್ಕೊಂಡ್ರೆ, ಇಡೀ ಬ್ರಹ್ಮಾಂಡದ ನಿನಗೇನೇನು ಆನ್ಸರ್ ಬೇಕೋ ಅದೆಲ್ಲ ಆನ್ಸರ್ಗಳು ತನಗೆ ತಾನೇ ಸಿಗೋಕ್ಕೆ ಶುರುವಾಗ್ತದೆ. ನಿಸರ್ಗದತ್ತ ಮಹಾರಾಜ್ ಅಂತ ಇದ್ದರು ಬಾಂಬೆನಲ್ಲಿ. ಒಬ್ಬ ಬೀಡಿ ವ್ಯಾಪಾರಿ, ಸಾಮಾನ್ಯ ವ್ಯಾಪಾರಿ. ಅವರು ಯಾರೋ ಸ್ನೇಹಿತ ಅವರ ಒಬ್ಬ ಗುರುಗಳ ಹತ್ರ ಕರ್ಕೊಂಡು ಹೋದ್ರು. ಆ ಗುರುಗಳು ಹೇಳಿದ್ರು, ಇದೇ ಥರ ಪ್ರಶ್ನೆ ಕೇಳಿದಾಗ, ನೀನು ಯಾರು ಅಂತ ನಿನಗೆ ಗೊತ್ತಾ? ನೀನು ಎಂಥವನು? ನಿಸರ್ಗದತ್ತ ಮಹಾರಾಜರ ಹೆಸರು ಬೇರೆ, ಆದರೆ 3 ವರ್ಷಗಳ ಕಾಲ ನಿರಂತರ ನನಗೆ ಆ ಮಂತ್ರ ಬೇಕಿತ್ತು, ನನಗೆ ಈ ಮಂತ್ರ ಬೇಕಾಗಿತ್ತು, ನಾನು ಈ ತಂತ್ರ ಕಲಿಬೇಕಾಗಿತ್ತು, ಯಾವುದೂ ಇಲ್ಲ ಮನುಷ್ಯನಿಗೆ. ಕೇವಲ ಒಂದೇ, ನಾನು ಯಾರು, ನಾನು ಯಾರು, ನಾನು ಇದು, ನಾನು ಇದು, ನಾನು ಇದು, ಐ ಆಮ್ ದಟ್, ಐ ಆಮ್ ದಟ್. ಕೇವಲ ಇದನ್ನು ಹುಡುಕಿ 3 ವರ್ಷದ ಎನ್ಲೈಟನ್ ಆದ್ರು. ಒಬ್ಬ ಬೀಡಿ ಕಟ್ಟುವ, ಕೇವಲ ಬೀಡಿ ಮಾರಾಟ, ಬೀಡಿ ಕಟ್ಟೋದು ಅಷ್ಟೇ ಅಲ್ಲ, ಅವರು ಕೇವಲ ಬೀಡಿ ಸೇತ್ಕೊಂಡೇ ಇದ್ರು ಇಡೀ ದಿನ. ಹಾಗೆ ಬೀಡಿ ಸೇತ್ಕೊಂಡು ಇದ್ದವರೇ ನಾನು ಯಾರು, ನಾನು ಯಾರು, ನಾನು ಯಾರು ಅಂತ ಹುಡುಕಿ ಕೇವಲ ಅದೊಂದೇ ಶಬ್ದ, ಇನ್ಯಾವ ಮಂತ್ರವೂ ಇಲ್ಲ, ಇನ್ಯಾವ ಸ್ತೋತ್ರವೂ ಇಲ್ಲ, ಇನ್ಯಾವ ಸೂಕ್ತವೂ ಇಲ್ಲ, ಇನ್ಯಾವ ವೇದವೂ ಇಲ್ಲ, ಕೇವಲ ನಾನು ಯಾರು, ಇದೊಂದೇ ಹಿಡ್ಕೊಂಡು 3 ವರ್ಷದಲ್ಲಿ ಎನ್ಲೈಟನ್ ಆದ್ರು. ಆ ಎನ್ಲೈಟನ್ ಆದಮೇಲೆ ಕೇವಲ ಬೀಡಿ ವ್ಯಾಪಾರ ಮಾಡಿಕೊಂಡಿದ್ದ ಆ ವ್ಯಕ್ತಿಗೆ ಇಡೀ ಪ್ರಪಂಚದಾದ್ಯಂತದಿಂದ ಫಿಲಾಸಫರ್ಸ್ಗಳು ಬಂದರು ಪ್ರಶ್ನೆಗಳನ್ನು ಕೇಳೋದಕ್ಕೆ, ಅವರ ಜೀವನದ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ತಾನು ಯಾರು ಅಂತ ಅರ್ಥ ಆದ ರಮಣ ಮಹರ್ಷಿ ಹತ್ರಕ್ಕೆ ಸೈಂಟಿಸ್ಟ್ಗಳು ಬಂದರು. ಅರೆ, ಬ್ರಹ್ಮಾಂಡದ ಬಗ್ಗೆ ನೀವು ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಿ, ನಾವು ಇದನ್ನು ಇಷ್ಟು ವರ್ಷ ರಿಸರ್ಚ್ ಮಾಡಿದ್ವು. ಯಾರಿಗೆ ತಾನು ಯಾರು ಅನ್ನೋದು ಅರ್ಥ ಆಗ್ತದೋ, ಯಾರಿಗೆ ನಾನು ಎಲ್ಲಿಂದ ಬಂದೆ ಅನ್ನೋದು ಗೊತ್ತಾಗ್ತದೋ, ಅವರಿಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ಗೊತ್ತಾಗೋಕ್ಕೆ ಶುರುವಾಗ್ತದೆ, ಗೊಂದಲಗಳು ಬಿದ್ದು ಹೋಗೋಕ್ಕೆ ಶುರುವಾಗ್ತವೆ. ಹಾಗಾಗಿ ಎಲ್ಲರೂ ಮಾಡಬೇಕಾದದ್ದು ಅದು ಬೇಕು, ಇದು ಬೇಕು, ಅದು ಕಲಿಬೇಕು ಅಲ್ಲ. ನಾನು ಯಾರು, ಡೈರೆಕ್ಟ್ ಕ್ವಶನ್, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕ್ಕೆ ಶುರು ಮಾಡಿ ಇನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ತನಗೆ ತಾನೇ ಗೊತ್ತಾಗ್ತದೆ. ಇಲ್ಲದೆ ಇದ್ದರೆ ಇಡೀ ಜೀವನ ಅಲ್ಲ, ಇನ್ನು ಎಷ್ಟೋ ಜನ್ಮಗಳು ಇದೇ ಗೊಂದಲಗಳಲ್ಲಿ, ಇದೇ ಒದ್ದಾಟದಲ್ಲಿ, ಇದೇ ಜಂಜಾಟದಲ್ಲೇ ಇರಬೇಕಾಗ್ತದೆ. ದಿಸ್ ಈಸ್ ರೈಟ್ ಟೈಮ್. ನಿಮಗೆ ನೀವು ಕಂಡುಕೊಳ್ಳುವ, ನಿಮ್ಮನ್ನು ನೀವು ಯಾರ್ಯಾರನ್ನೂ ಹುಡುಕ್ತಾ ಇದ್ದೀರಿ. ನಾನೊಂದು ಯಾರನ್ನು ಮದುವೆ ಆಗಲಿ ಅಂತ ಹುಡುಕ್ತಾ ಇದ್ದೀನಿ. 5 ವರ್ಷ, 6 ವರ್ಷ, 10 ವರ್ಷ. ನಾನು ಏನು ಕೆಲಸ ಮಾಡಲಿ ಅಂತ ಹುಡುಕ್ತಾ ಇದ್ದೀವಿ. ಎಷ್ಟೋ ಸರಿ ಯಾವ ಊಟ ಮಾಡಲಿ ಅಂತ ಹೋಟೆಲ್ಗಳನ್ನು ಹುಡುಕ್ತೀವಿ. ಆದರೆ ಇದುವರೆಗೆ ನಾನು ಯಾರು ಅಂತ ಹುಡುಕಕ್ಕೆ ಹೋಗಿಲ್ಲ. ಊಟಕ್ಕೆ ಹೋಟೆಲ್ ಹುಡುಕ್ತೀವಿ, ಕೆಲಸಕ್ಕೆ ಇಡೀ ನಗರ ಹುಡುಕ್ತೀವಿ, ಹುಡುಗಿಗಾಗಿ ವಿದೇಶದ ತನಕ ಹೋಗಿ ಬರ್ತೀವಿ. ಆದರೆ ನಮಗಾಗಿ ಇದುವರೆಗೂ ಒಂದು ಹೆಜ್ಜೆಯೂ ಇಡ್ತಾ ಇಲ್ಲ. ಹಾಗಾಗಿ ಇದು ರೈಟ್ ಟೈಮ್. ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಯಾರ್ಯಾರನ್ನೂ ಹುಡುಕ್ತಾ ಇದ್ರಿ, ಈಗ ನಿಮ್ಮನ್ನು ನೀವು ಹುಡುಕಿ ಒಂದಿನ ಪ್ರಶ್ನೆ ಒಂದು ದಿನದಲ್ಲಿ ಸಿಗದೆ ಹೋಗ್ಬೋದು. ನಿಸರ್ಗದತ್ತ ಮಹಾರಾಜರು 3 ವರ್ಷ ಬೇಕಾಗಿತ್ತು, ಇನ್ಯಾರ್ಯಾರಿಗೂ ಎಷ್ಟೋ ವರ್ಷಗಳು ಬೇಕಾಯಿತು. ಆದರೆ ತಾಳ್ಮೆಯಿಂದ, ಸಂಯಮದಿಂದ, ಧೈರ್ಯದಿಂದ, ಶ್ರದ್ಧೆಯಿಂದ ನಿರಂತರವಾಗಿ ಯಾರು ನಿಮ್ಮನ್ನು ಹುಡುಕಾಟ ಶುರು ಮಾಡ್ತೀರಿ, ಆ ಪ್ರಶ್ನೆಗಳನ್ನು ಆಗಾಗ ಕೇಳ್ಕೊಳ್ತಾ ಇದ್ದರೆ ಒಂದು ದಿನ ಉತ್ತರ ಸಿಗಬೇಕು, ಸಿಕ್ಕೇ ಸಿಗ್ತದೆ.
ಹಾಗೆ ಸಿಕ್ಕಿದಾಗ ಇನ್ನು ಉಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ಅರ್ಥ. ನಮಸ್ತೆ ಗುರುಜಿ, ನಾನು ವೆಂಕಟೇಶ್ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಈ ಆಧ್ಯಾತ್ಮಿಕ ಅಂತಂದರೆ ಈಗ ಏನಾಗಿದೆ, ಹಣ ಅಂತ ಆಗ್ಬಿಟ್ಟಿದೆ. ಅಂದರೆ ಹಣ ಇದ್ದರೆ ಆಧ್ಯಾತ್ಮಿಕ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ವಿತೌಟ್ ಮನಿ ಆದರೆ ಆಧ್ಯಾತ್ಮಿಕ ಕಲಿಯೋಕ್ಕಾಗಲ್ವಾ? ಆಧ್ಯಾತ್ಮಿಕ ಸಾಧನೆಗೆ ಹಣ ಬೇಕಾಗಿಲ್ಲ. ಹಣ ಇದ್ದರೆ ಮಾತ್ರ ಆಧ್ಯಾತ್ಮಿಕ ಸಾಧನೆಗೆ ಹೋಗಬೇಕು ಅಂತಿಲ್ಲ. ಆದರೆ ಇವತ್ತಿನ ಬದುಕು, ಇವತ್ತಿನ ಮೆಟೀರಿಯಲಿಸ್ಟಿಕ್ ಲೈಫ್, ಇವತ್ತಿನ ಸಮಾಜ ಹೇಗಿದೆ ಅಂದರೆ ಏನನ್ನಾದರೂ ಕಲಿಬೇಕಾದ್ರೆ ಅದಕ್ಕೊಂದು ವ್ಯಾಲ್ಯೂ, ಅದಕ್ಕೊಂದು ಮೌಲ್ಯ ಅನ್ನೋದನ್ನು ನಾವು ಅರ್ಪಿಸದೆ ಹೋದರೆ ಆ ಸಾಧನೆಗೆ, ಆ ಏನು ಕಲಿತೀವಿ ಆ ಮಾರ್ಗಕ್ಕೆ ಮೌಲ್ಯ ಇಲ್ಲ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಹಿಂದೆ ಋಷಿಗಳ ಹತ್ರಕ್ಕೆ ಹೋದಾಗ ಋಷಿಗಳ ಬಳಿ ಹೋಗಿ ಕೇಳ್ತಾ ಇದ್ರು, ನಾನು ಇಂಥ ಸಾಧನೆ ಮಾಡಬೇಕಾಗಿದೆ, ಈ ವಿದ್ಯೆ ಕಲಿಬೇಕಾಗಿದೆ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಮಾರ್ಗ ತೋರಿಸಿ ಅಂತ. ಆಗ ಋಷಿಗಳು ಹೇಳ್ತಾ ಇದ್ರು, ಆಯಿತು, ಆಶ್ರಮದಲ್ಲಿರು, ಆಶ್ರಮದಲ್ಲಿದ್ದು ಸೇವೆ ಮಾಡ್ಕೊಳ್ತಾ ಹೋಗು, ಒಂದೊಂದು ದಿನ ನಿನಗೆ ನೋಡಿ ವಿದ್ಯೆಯನ್ನು ಹೇಳ್ತೀವಿ ಅಂತ. ಅಷ್ಟು ತಾಳ್ಮೆಯಿಂದ ಆ ಶಿಷ್ಯ 8ನೇ ವಯಸ್ಸಿಗೋ 12ನೇ ವಯಸ್ಸಿಗೋ ಆಶ್ರಮ ಗುರುಕುಲಕ್ಕೆ ಸೇರಿದ್ರೆ ಅಲ್ಲಿ ಗೋಶಾಲೆಯಲ್ಲಿ ಸ್ವಚ್ಛ ಮಾಡ್ತಾ, ಆಶ್ರಮವನ್ನು ಸ್ವಚ್ಛ ಮಾಡ್ತಾ, ಹೊರಗಡೆ ಹೋಗಿ ಭಿಕ್ಷೆಯನ್ನು ಬೇಡಿ, ಭಿಕ್ಷೆ ಬಂದದ್ರಲ್ಲಿ ಗುರುಗಳಿಗೆ ಅರ್ಧ ಕೊಟ್ಟು ಗುರುಗಳು ವಾಪಸ್ ಎಷ್ಟು ಕೊಡ್ತಾರೋ ಅದರಲ್ಲಿ ಅವನು ಜೀವನ ಮಾಡ್ತಾ ವಿದ್ಯೆಯನ್ನು ಕಲಿತಾ ಇದ್ದ. ಅವತ್ತಿಗೆ ಆ ಸಂದರ್ಭ ಇತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಗುರುಕುಲಗಳಿಲ್ಲ. ಗುರುಕುಲಗಳ ಬಳಿ ಹೋಗಿ ಶಿಷ್ಯ 6 ವರ್ಷ 8 ವರ್ಷ 10 ವರ್ಷ ಗುರುಗಳ ಸೇವೆಯನ್ನು ಮಾಡಿ ಗುರುಗಳನ್ನು ಮೆಚ್ಚಿಸಿ ವಿದ್ಯೆಯನ್ನು ಕಲಿಯುವಷ್ಟು ತಾಳ್ಮೆ ಇಲ್ಲ. ಹಾಗೆ ಇಲ್ಲದೆ ಇದ್ದಾಗ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಏನು? ಯಾರೋ ಒಂದು ದಿನ ಹೇಳ್ಕೊಡ್ತಾರೆ, 2 ದಿನ ಹೇಳ್ಕೊಡ್ತಾರೆ, ಆಗಾಗ ಸಿಕ್ಕಿ ಹೇಳ್ಕೊಡ್ತಾರೆ. ಹಾಗೆ ಹೇಳ್ಕೊಡ್ಬೇಕು ಅಂತ ಕೂತಾಗ ಉಚಿತ ಅಂತ ಹೇಳಿದರೆ, ಫ್ರೀಯಾಗಿ ಏನೋ ಸಿಗ್ತಾ ಇದೆ ಅಂತ ಆದರೆ ಅದನ್ನು ಇವತ್ತಿನ ಕಾಲದಲ್ಲಿ ಹೇಗೆ ಬೇಕಾದರೂ ಬಳಸ್ಕೊಳ್ತಾರೆ. ಇವತ್ತು ನೀವು 1 ಲೀಟ್ರಿಗೆ ನೀರಿಗೆ 20 ರೂಪಾಯಿ ಕೊಟ್ಟರೆ ಅದರಲ್ಲಿ ಕೈ ತೊಳೆಯಲ್ಲ. ಯಾಕೆ? 20 ರೂಪಾಯಿ ಕೊಟ್ಟಿದ್ದೀನಿ, ಜಾಸ್ತಿ ನೀರು ಯೂಸ್ ಮಾಡಬೇಡ ಅಂತ. ಆದರೆ ಕಾರ್ಪೊರೇಷನ್ಗೂ ನೀರು ಬೆಲೆ ತುಂಬ ಕಡಿಮೆ. ಆದರೆ ಟ್ಯಾಪ್ನಲ್ಲಿ ನೀರು ಬರ್ತಾ ಇದೆ ಅಂತ ಆದರೆ ಕೈ ತೊಳಿಲಿಕ್ಕಲ್ಲ, ಸ್ನಾನ ಮಾಡುವಷ್ಟು ಕೈ ತೊಳಿಲಿಕ್ಕೆ ನೀರು ಬಳಸ್ತೀರಿ. ಅದಕ್ಕೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಪಾನಿಪುರಿಯ ಕೊನೆ ಗುಟ್ಕೂ ಬಿಡಲ್ಲ ಅಂತ. ಅದಕ್ಕೆ ಮೌಲ್ಯವನ್ನು ಕೊಟ್ಟಾಗ ಮೌಲ್ಯದಿಂದ ವರ್ತಿಸ್ತೀರಿ. ಆ ಕಾರಣಕ್ಕೆ ಇವತ್ತಿನ ಕಾಲದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರೋ ಗುರುವಿನ ಬಳಿ ಹೋದಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಶಿಷ್ಯ ಬಂದು ಇಲ್ಲ ಸೇವೆ ಮಾಡಲಿ, ಇಲ್ಲ ಒಂದು ದಕ್ಷಿಣೆ ಅಂತನಾದರೂ ಅದನ್ನು ಕೊಟ್ಟು ಆ ವಿದ್ಯೆಯನ್ನು ಕಲೀಲಿ ಅಂತ. ನೀವು ಏನನ್ನೂ ಅರ್ಪಿಸದೆ ನನಗೆ ನಿಮ್ಮ ಬಗ್ಗೆ ಶ್ರದ್ಧೆ ಇದೆ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ಅಂತ ಮಾತಿನಲ್ಲಿ ಹೇಳಿ ಎಷ್ಟೋ ಬಾರಿ, ಈಗ ನಾವೇ ಹಿಂದೆ ನೋಡ್ತಾ ಇದ್ವಿ, ನಾವು ಶಿಬಿರಗಳು ಮಾಡಿದಾಗ ಉಚಿತವಾಗಿ ಮಾಡಿದ್ದೀವಿ. ನಾವು 3-4 ವರ್ಷಗಳ ಕಾಲ ಫ್ರೀ ಮಾಡಿದ್ವಿ. 2009ರಿಂದ 2013ರವರೆಗೆ ಆಲ್ಮೋಸ್ಟ್ ನಾವು ಪ್ರತಿಯೊಬ್ಬರಿಗೂ ಉಚಿತವಾಗಿ ಇದು ಸಿಗಬೇಕು. ಹಿಂದೆ ಗುರುಕುಲ ಪದ್ಧತಿ, ಆದರೆ ಗುರುಕುಲ ಪದ್ಧತಿಯು ಹೀಗಿರಲಿಲ್ಲ. ದಕ್ಷಿಣೆ ಕೊಟ್ಟು ಗುರುಗಳ ಹತ್ರಕ್ಕೆ ಹೋಗಿ ಸೇರಬೇಕು, ಭಿಕ್ಷೆ ಬೇಡಿ ಸಾಧನೆ ಮಾಡಬೇಕು, ಅಷ್ಟಲ್ಲ. ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತು ವಾಪಸ್ ಬರಬೇಕಾದ್ರೆ, ಏನು ಗ್ರ್ಯಾಜುಯೇಷನ್ ಡೇ ಅಂತ ಏನು ಹೇಳ್ತಿರಲ್ಲ, ಹಾಗೆ ವಾಪಸ್ ಹೋಗಬೇಕಾದ್ರೆ ಶಿಷ್ಯ ಕೇಳ್ತಾ ಇದ್ದ, ಗುರುಗಳೇ ಇಷ್ಟು ವರ್ಷ ನನಗೆ ವಿದ್ಯೆಯನ್ನು ಕಲಿಸಿದ್ದೀರಿ, ಇಷ್ಟು ವರ್ಷ ನನಗೆ ಮಾರ್ಗದರ್ಶನ ಮಾಡಿದ್ದೀರಿ, ನಾನೀಗ ಇಷ್ಟು ವಿದ್ಯೆ ಕಲಿತು ವಾಪಸ್ ಹೋಗಬೇಕಾದ್ರೆ ನಿಮಗೇನಾದರೂ ನಾನು ಅರ್ಪಿಸಬೇಕು, ಏನನ್ನಾದರೂ ನಾನು ಕೊಡಬೇಕು, ನೀವು ಹೇಳಿ ನಿಮಗೇನು ನಾನು ದಕ್ಷಿಣೆ ಕೊಡಲಿ. ಗುರು ಹೇಳ್ತಾ ಇದ್ರು, ದ್ರೋಣಾಚಾರ್ಯರಂತೂ ಹೇಳಿದರು, ನನಗೆ ಇಷ್ಟು ದಿನ ವಿದ್ಯೆ ಕಲ್ತಿದ್ದೀರಿ, ದ್ರುಪದ ರಾಜ ನನಗೆ ಅರ್ಧ ರಾಜ್ಯ ಬೇಕು. ಪಾಂಡವರಿಗೆ ಹೇಳಿದರು,
ಇನ್ಯಾವುದೋ ಗುರು ಹೇಳಿದ, ನನಗೆ ಆ ರಾಜನ ಹೆಂಡತಿಯ ಬಳಿ ಇರುವಂಥ ಓಲೆ ಬೇಕು. ಹಿಂದಿನ ಋಷಿಗಳ ಕಾಲದಲ್ಲಿ ಇದಿತ್ತು. ಇನ್ಯಾರೋ ಕೇಳ್ತಿದ್ದ, ನನಗೆ ಇಂತಹ ಕುದುರೆ ಬೇಕಿತ್ತು, ಇಂಥ ರಾಜನ ಬಳಿ ಇದೆ, ಆ ಕುದುರೆಯೇ ಬೇಕು. ಶಿಷ್ಯ ಹೋಗಿ ಕಾಡಿಯೋ ಬೀಡಿಯೋ ಕೊನೆಗೆ ಯುದ್ಧವನ್ನಾದರೂ ಮಾಡಿ ಅದನ್ನು ಪಡೆದು ಬರ್ತಾ ಇದ್ದ. ಆದರೆ ಇವತ್ತಿನ ಕಾಲದಲ್ಲಿ ನೀವು ಅದನ್ನು ಮಾಡೋಕ್ಕೆ ಸಿದ್ಧರಿದ್ದೀರಾ? ಹಾಗೆ ಸಿದ್ಧರಿಲ್ಲದೆ ಇದ್ದಾಗ ಅಟ್ಲೀಸ್ಟ್ ಏನನ್ನಾದರೂ ಒಂದು ಅರ್ಪಿಸಿ ಆ ಸಾಧನೆಯಲ್ಲಿ ನೀವು ತೊಡಗಬೇಕಲ್ವಾ? ಹಾಗೆ ತೊಡಗಿದಾಗ ಮಾತ್ರ ಆ ಮೌಲ್ಯ ಏನಿದೆ ಅದು ಗೊತ್ತಾಗೋದು. ಆ ಕಾರಣಕ್ಕೆ ಇವತ್ತು ಅಧ್ಯಾತ್ಮ ಅನ್ನೋದು ನಿಮಗೆ ವ್ಯಾಪಾರದ ರೀತಿ, ಹಣ ಕೊಟ್ಟರೆ ಮಾತ್ರ ಅಧ್ಯಾತ್ಮ ಸಿಗ್ತಾ ಇದೆ ಅನ್ನೋ ರೀತಿ ನಿಮಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಉಚಿತ ಕೊಟ್ಟಾಗ ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದಿದ್ರೆ, ಉಚಿತವಾಗಿ ಅದು ಸಿಗಬೇಕಾದ್ರೆ ಆ ಗುರುವಿನ ಮೌಲ್ಯ ನಿಮಗೆ ಅರ್ಥ ಆಗಿದ್ದಿದ್ರೆ, ಹಾಗೆ ಕೊಟ್ಟವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋರು ಯಾರಾದರೂ ಇದ್ದಿದ್ರೆ, ತುಂಬ ಜನ ಉಚಿತ ಮಾಡೋಕ್ಕೆ ಇವತ್ತು ರೆಡಿ ಇದ್ದಾರೆ. ಆದರೆ ಅದನ್ನು ಬಳಸ್ಕೊಳ್ಳೋ ಸರಿ ಇಲ್ಲದೇ ಇರೋ ಕಾರಣಕ್ಕೆ ಅದಕ್ಕೊಂದು ಮೌಲ್ಯವನ್ನಾದರೂ ಕೊಟ್ಟು, ನಿಮ್ಮ ಸಮಯ ಮೌಲ್ಯ ಇವನ್ನು ಕೊಟ್ಟು ಅದನ್ನು ಕಲಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಕೊಟ್ಟೂ ಕೂಡ ಇವತ್ತು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಅದನ್ನು ನಾವು ನೋಡ್ತಾ ಇದ್ವಿ.